ಹಲೋ ಗಾಯ್ಸ್, ನಾನು ನಿಮ್ಮ ಕೊಡಗಿನ ಬೆಡಗಿ ನಂದಿನಿ. ಹುಡುಗಿರು ತಮ್ಮ ಕನಸುಗಳನ್ನು ತೀರಿಸ್ಕೋಬೋದು, ಅದು ಈ ಕನಸು ಮಾತ್ರ ತೀರಿಸ್ಕೊಳಕ್ಕಾಗಲ್ಲ. ಆದರೆ ನನ್ನ ಗಂಡ ಆಸೆ ಪಟ್ಟಾಗೆ ಅವ್ರ ಕನಸನ್ನ ತೀರಿಸ್ಕೊಂಡ್ರು. ಅವ್ರಿಗೊಂದು ಆಸೆ ಇತ್ತು ಶಬರಿಮಲೆಗೆ ಹೋಗಬೇಕು ಅಂತ, ಆ ಕನಸನ್ನ ತೀರಿಸ್ಕೊಂಡ್ರು. ಇವತ್ತು ನನ್ನ ಹಸ್ಬೆಂಡ್ ಶಬರಿಮಲೆಗೆ ಹೋಗೋ ದಿನ. ಅದಕ್ಕೆ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅವ್ರು ಕೊಂಡ ಆಯ್ತಾರಲ್ಲ ಆ ಜಾಗಕ್ಕೆ ಹೋದೆ. ನಾನು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪ್ರದಕ್ಷಿಣೆ ಆಗ್ತಾ ಇದ್ರು ಕೊಂಡ ಸುತ್ತ. ನಾನು ಹೋಗಿದ್ಕೂ ಅವ್ರ ಕೊಂಡ ಆಯ್ದಕ್ಕೂ ಒಂದೇ ಆಯಿತು. ಏನೋ ಅಂತಾರಲ್ಲ, ಆಸೆನೋ ಶಪಥನೋ ಗೊತ್ತಿಲ್ಲ, ಅವರು ತುಂಬ ವರ್ಷಗಳಿಂದ ಆಸೆ ಪಟ್ಟಿದ್ರು. ಆದರೆ ಈ ವರ್ಷ ಆಸೆ ಈಡೇರಿಸ್ಕೊಂಡ್ಬಿಟ್ರು. ನನಗೂ ಖುಷಿ, ಫ್ಯಾಮ್ಲಿಗೂ ಖುಷಿ ಆಗೋಯ್ತು. ಮತ್ತು ಅವರು ಕೆಂಡ ತುಣಿಯೋದನ್ನು ನಾನು ಕಣ್ ತುಂಬಿಕೊಂಡೆ. ನನಗಂತೂ ಫುಲ್ಲು ಖುಷಿ ಆಯಿತು. ಆ್ಯಂಡ್ ಅವರು ಆಮೇಲೆ ಕಜ್ಜಾಯ ತೆಗೆದ್ರು. ನನಗೆ ಅದು ನೋಡೋದಕ್ಕೆ ಸ್ವಲ್ಪ ಭಯ ಆಯಿತು, ಅದಕ್ಕೆ ದೂರದಿಂದಲೇ ವಿಡಿಯೋ ಮಾಡಿದೆ. ಮತ್ತೆ ಅದು ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇನ್ನು ಮತ್ತೆ ದೇವಸ್ಥಾನಕ್ಕೆ 8 ಗಂಟೆ ಮೇಲೆ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಮಗೆ ಅಷ್ಟರೊಳಗೆ ಒಂದೇ ಒಂದು ಸಣ್ಣ ಕೆಲಸ ಇತ್ತು. ಏನಂದರೆ ಕಾರ್ ಪೂಜೆ ಇತ್ತು. ಯಾರ್ದು ಅಂದರೆ ನನ್ನ ನಾದ್ನಿದು. ಅವರು ಕೂಡ ಅವ್ರ ಕನಸನ್ನ ನನಸು ಮಾಡ್ಕೊಂಬಿಟ್ರು. ನೋಡಿ ಇವರೇ ನಮ್ಮ ಅತ್ತೆ. ಆ್ಯಂಡ್ ಇವರು ನನ್ನ ಹಸ್ಬೆಂಡ್ ತಂಗಿ, ಅಂದರೆ ನನ್ನ ನಾದಿನಿ ಕಮ್ಮ ಅಕ್ಕ. ಆ್ಯಂಡ್ ಎಲ್ಲ ಅದೇ ಕಾರಲ್ಲಿ ಈಗ ದೇವಸ್ಥಾನ ಕಡೆ ಹೊರಟ್ವಿ. ಇದು ನಮ್ಮೂರಿನ ಶ್ರೇಷ್ಠ ದೇವಸ್ಥಾನ ಆ್ಯಂಡ್ ಮಂಟಿಗಮ್ಮ ತಾಯಿ ದೇವಸ್ಥಾನ ಅಂತ. ಆಲ್ಮೋಸ್ಟ್ ನಮ್ಮೂರಲ್ಲಿ 99% ಜನ ದೇವ್ರು ನಂಬ್ತಾರೆ. ಅಂದರೆ ಈ ದೇವ್ರನ್ನ ತುಂಬ ನಂಬ್ತೀವಿ. ಮಕ್ಕಳು ಪ್ಲೇ ಗ್ರೌಂಡ್ ಆಗೋಗಿತ್ತು, ಅಂದರೆ ಅಷ್ಟು ವಿಶಾಲವಾಗಿದೆ ಅಂತ ಅರ್ಥ. ತಾಯಿ ಮಡಲೇ ಆಗಲ್ವಾ, ವಿಶಾಲವಾಗೇ ಇರುತ್ತೆ. ನೆಕ್ಸ್ಟ್ ನಾವು ಕಾರ್ ಪೂಜೆ ಮಾಡಿ ಮನೆ ಕಡೆ ಹೊರಟ್ವಿ. ಮನೆಗೆ ಬಂದಿದ ತಕ್ಷಣ ಎಲ್ಲ ಇದ್ದರು. ಈ ವ್ಲಾಗ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಟಾಟಾ ಬಾಯ್.